ಬರೋಬ್ಬರಿ 4 ತಿಂಗಳ ಕಾಲ ಅಯತಲ್ಲಾ ಅಲಿ ಖಮೇನಿಯವರ ಮೃತದೇಹವನ್ನು ಸಂರಕ್ಷಿಸಲಾಗಿತ್ತು. ಎಂಬಾಮಿಂಗ್ ಅನ್ನು ಮಾಡಲಿಲ್ಲ ಅಂತ ನಿನ್ನೆಯೂ ಕೂಡ ನಾವು ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಇಸ್ಲಾಂ ಧರ್ಮದ ಪ್ರಕಾರ ಯಾವುದೇ ಕಾರಣಕ್ಕೂ ಆ ಶವ ಏನಿರುತ್ತೆ, ಮೃತದೇಹ ಏನಿರುತ್ತೆ, ಆ ಮೃತದೇಹಕ್ಕೆ ಯಾವುದೇ ಕಾರಣಕ್ಕೂ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡುವಂತಿಲ್ಲ. ಹಾಗೆ ಅದನ್ನು ಸಂರಕ್ಷಣೆ ಮಾಡಿಡಲಾಗಿತ್ತು. ಹೆಂಗೆ ಸಾಧ್ಯ ಇದು? ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಅದು ಅಯತಲ್ಲಾ ಅಲಿ ಖಮೇನಿಯವರ ಪವಾಡ. ಅದು ಪವಾಡದ ಕಾರಣಕ್ಕಾಗಿ ದೇಹಕ್ಕೆ ಏನೂ ಆಗಿಲ್ಲ ಅಂತ ಒಂದು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು. ಆದರೆ ಅದಕ್ಕೆ ವಿರುದ್ಧವಾಗಿ ವೈಜ್ಞಾನಿಕವಾಗಿ ಆ ಮೃತದೇಹವನ್ನು ಸಂರಕ್ಷಣೆ ಮಾಡಿಡಲಾಗಿತ್ತು. ಹೆಂಗಾಯಿತು, ಏನೇನಾಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. 125 ದಿನಗಳ ಕಾಲ ದೇಹವನ್ನು ಸಂರಕ್ಷಣೆ ಮಾಡಿದ್ದು ಹೆಂಗೆ? ಅಯತಲ್ಲಾ ಅಲಿ ಖಮೇನಿ ಫೆಬ್ರವರಿ 28ಕ್ಕೆ ಮೃತಪಟ್ಟರು. ಇವತ್ತು ಜುಲೈ 5ನೇ ತಾರೀಕಿಗಿದ್ದೇವೆ. ಬರೋಬ್ಬರಿ 125 ದಿನ. ಹೆಂಗೆ ಸಂರಕ್ಷಣೆ ಮಾಡಲಾಯಿತು? ಇಸ್ಲಾಂನಲ್ಲಿ ಮೃತದೇಹ ರಕ್ಷಣೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ರಾಸಾಯನಿಕಗಳನ್ನು ಸಿಂಪಡಿಸುವಂತಿಲ್ಲ. ಅದರ ಭಾಗವಾಗಿ ಅಂದರೆ ಇಸ್ಲಾಮಿನ ತತ್ವಕ್ಕೆ ಅನುಗುಣವಾಗಿ ಅಯತಲ್ಲಾ ಅಲಿ ಖಮೇನಿಯವರ ದೇಹವನ್ನು ಸಂರಕ್ಷಣೆ ಮಾಡಲಾಗಿತ್ತು. ನಾನು ನಿನ್ನೆಯೂ ಕೂಡ ಒಂದು ಎಕ್ಸಾಂಪಲ್ ಕೊಟ್ಟೆ. ಜಾಗತಿಕವಾಗಿ ಬೇರೆ ಬೇರೆ ನಾಯಕರುಗಳ ಮೃತದೇಹವನ್ನು ಸಂರಕ್ಷಣೆ ಮಾಡಿಡಲಾಗಿತ್ತು. ವರ್ಷಾನುಗಟ್ಟಲೆ 16 ವರ್ಷ, 20 ವರ್ಷ, 24 ವರ್ಷಗಳ ಕಾಲ ಅದಕ್ಕೆ ರಾಸಾಯನಿಕವನ್ನು ಸಿಂಪಡಣೆ ಮಾಡಲಾಗಿತ್ತು. ಆದರೆ ಅಯತಲ್ಲಾ ಅಲಿ ಖಮೇನಿಯವರ ದೇಹಕ್ಕೆ ಯಾವುದೇ ರಾಸಾಯನಿಕಗಳಿಲ್ಲ. ಘನೀಕರಿಸುವಂಥ ಗೋಲ್ಡ್ ಸ್ಟೋರೇಜ್ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು 2 ರಿಂದ 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ದೇಹವನ್ನು ಇರಿಸಲಾಗಿತ್ತು. ಅದು ದೇಹ ಯಾವುದೇ ಕಾರಣಕ್ಕೂ ಕೊಳೆಯದಂತೆ ತಡೆಯೋದಕ್ಕೆಲ್ಲ ಸಾಧ್ಯ ಆಯಿತು. ನಾನು ಮೊನ್ನೆಯೂ ಕೂಡ ಹೇಳಿದ್ವಿ ಇದರ ಬಗ್ಗೆ. ಇಸ್ಲಾಂನಲ್ಲಿ ಒಂದು ನಿಯಮ ಇದೆ. ವ್ಯಕ್ತಿ ಮೃತಪಟ್ಟ ಒಂದು 24 ಗಂಟೆಯ ಒಳಗಾಗಿ ದೇಹವನ್ನು ದಫನ್ ಮಾಡ್ತಾರೆ ಅವರು. ಆದರೆ ಯುದ್ಧ ಕಾಲದ ವಿನಾಯಿತಿ ಅನ್ನೋ ಕಾರಣಕ್ಕಾಗಿ ಶಿಯಾ ಸಮುದಾಯದ ಧಾರ್ಮಿಕ ಮುಖಂಡರುಗಳೆಲ್ಲ ಈ ವಿನಾಯಿತಿಯನ್ನು ತೆಗೆದುಕೊಂಡಿದ್ರಂತೆ. ಯುದ್ಧ ಆಗ್ತಾ ಇದೆ, ದಾಳಿ ಆಗಬಹುದು ಎನ್ನುವಂತಹ ಕಾರಣಕ್ಕಾಗಿ, ಒನ್ಸ್ ಅಗೇನ್ ಕಾಲ್ತುಳಿತ ಆಗಬಹುದು ಅನ್ನುವ ಕಾರಣಕ್ಕಾಗಿಯೂ ಕೂಡ ಈ ಅಂತ್ಯಕ್ರಿಯೆ ಭಾಗವನ್ನು ಪೋಸ್ಟ್ಪೋನ್ ಮಾಡಿದ್ರು. ನಾನು ನಿನ್ನೆ ಹೇಳಿದೆ, ಮೊಹರಮ್ನ ಅಂತ್ಯಕಾಲದಲ್ಲಿ, ಮೊಹರಮ್ನ ಕೊನೆಯ ದಿನಗಳಲ್ಲಿ ನಾವು ಇದನ್ನು ಮಾಡಬೇಕು ಎನ್ನುವಂಥ ಆಲೋಚನೆಯಲ್ಲಿ ಎಲ್ಲವರಾಗಿದ್ದರು. ಯಾಕಂದರೆ 1989ರಲ್ಲಿ ರಹಲ್ಲಾ ಖಮೇನಿ ಮೃತಪಟ್ಟಾಗ ವ್ಯಕ್ತಿಗಳು ಮೃತಪಟ್ಟಿರೋದು, ಅವತ್ತು ಆದಂತಹ ಅನೇಕ ಕಾಲ್ತುಳಿತದ ಪ್ರಕರಣಗಳು ಇರಾನ್ನ ಕಣ್ಣ ಮುಂದೆ ಇತ್ತು. ಈ ಕಾರಣಕ್ಕಾಗಿ ಇದನ್ನು ಪೋಸ್ಟ್ಪೋನ್ ಮಾಡಿದ್ರು. ಒಂದು. ಎರಡನೇದು, 2020ರಲ್ಲಿ ಕಾಸಿಂ ಸುಲೈಮಾನಿ ಹತ್ಯೆ ಆಯ್ತಲ್ಲ. ಕಾಸಿಂ ಸುಲೈಮಾನಿ ಹತ್ಯೆ ಆದಂತಹ ಸಂದರ್ಭದಲ್ಲೂ ಕೂಡ ಒಂದು ನಗರದಲ್ಲಿ ಅವರ ಅಂತ್ಯಕ್ರಿಯೆಗೆ ಆಲೋಚನೆ ಮಾಡಿರ್ತಾರೆ. ಈ ನಗರದಲ್ಲಿ ಅಂತ್ಯಕ್ರಿಯೆಗೆ ಆಲೋಚನೆ ಮಾಡಿದಾಗ ಒಂದು ಚಿಕ್ಕದಾದಂತಹ ನಗರ, ಅದು ಕೆರ್ಮನ್ ನಗರ ಅಂತ ಕರೀತಾರೆ. ಅದರ ಬೀದಿಗಳು ಅತ್ಯಂತ ಚಿಕ್ಕದಾಗಿತ್ತು, ರಸ್ತೆಗಳು ಚಿಕ್ಕದಾಗಿತ್ತು, ಜನದಟ್ಟಣೆ ಏಕಾಏಕಿಯಾಗಿ ಹರಿದು ಬಂತು ಮೃತದೇಹವನ್ನು ನೋಡಬೇಕು ಅಂತ. ಅವತ್ತು 2020ರಲ್ಲಿ 56 ಜನ ಮೃತಪಟ್ಟರು. ಈ 56 ಜನ ಏನು ಮೃತಪಟ್ಟರಲ್ಲ, ಒನ್ಸ್ ಅಗೇನ್ ಅಂಥದ್ದೇ ಪರಿಸ್ಥಿತಿ ಇವತ್ತು ಆಗಬಹುದು ಅನ್ನುವ ಕಾರಣಕ್ಕಾಗಿ ಇದನ್ನು ಪೋಸ್ಟ್ಪೋನ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಅಂತಿಮವಾಗಿ ಇರಾನ್ ಸರ್ಕಾರ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈಗಾಗಲೇ ಸಾರ್ವಜನಿಕ ದರ್ಶನವೂ ಕೂಡ ಶುರುವಾಗಿದೆ. ಏನಾಗುತ್ತೆ ನೋಡೋಣ ಆ ವಿಚಾರದಲ್ಲಿ. ಮತ್ತೊಂದು ಕಡೆ ಹೆಣ ಬೀಳುವ ಮೊದಲೇ 3,000 ಸಮಾಧಿಗಳು ರೆಡಿಯಾಗಿದೆ. ನಾನು ಆವಾಗಲೇ ಹೇಳಿದೆ, ಒಂದು ಕಡೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ, ಅವರ ಕುಟುಂಬದ ಒಂದು 4 ಜನ ಸದಸ್ಯರು ಇದ್ದಾರೆ. ಆದರೆ 3,000 ಸಮಾಧಿ ಯಾಕೆ? ಒಂದು 2 ಕೋಟಿ ಜನ ಸೇರಬಹುದು ಅನ್ನುವಂಥ ನಿರೀಕ್ಷೆಗಳಿದೆ. 1 ಕೋಟಿ ಜನ 1989ರಲ್ಲಿ ಸೇರಿದ್ರು. ಅದು ಗಿನ್ನಿಸ್ ದಾಖಲೆ ಆಗಿತ್ತು. ಜಗತ್ತಿನ ಅತ್ಯಂತ ದೊಡ್ಡ ತರನಾದಂತಹ ಜನಸಂಖ್ಯೆ ಸೇರಿರುವ ಅಂತ್ಯಕ್ರಿಯೆ ಅಂತ 1989ರ ಅಂತ್ಯಕ್ರಿಯೆ ಒಂದು ದಾಖಲೆಯನ್ನು ಬರೆದಿತ್ತು. ಇದಕ್ಕೆ 2026ರಲ್ಲಿ ಇದ್ದೀವಿ. 2026ರಲ್ಲೂ ಕೂಡ ಒಂದು 2 ಕೋಟಿ ಜನ ಸೇರಬಹುದು. ಕಾಲ್ತುಳಿತ ಸಂಭವಿಸುವಂತಹ ಭೀತಿ ಇರುವ ಕಾರಣಕ್ಕಾಗಿ ಒಂದು 3,000 ಸಮಾಧಿಗಳನ್ನು ಮಾಡಿದ್ದಾರೆ ಅಂತ. ಭೀಕರ ದುರಂತ ಸಂಭವಿಸುವಂಥ ಲೆಕ್ಕಾಚಾರದ ಭಾಗವಾಗಿ ಬೆಹತೇಶ್ ಎಜ್ರಹಾ ಸ್ಮಶಾನ ಅಂತ, ಈ ಸ್ಮಶಾನದಲ್ಲಿ 3,000 ಸಮಾಧಿಗಳನ್ನು ಮಾಡಿದ್ದಾರೆ ಅಂತ ಜರ್ಮನ್ನ ಒಂದು ಪತ್ರಿಕೆ ಈ ಇರಾನ್ನ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಬರೆದಿದೆ. ಒಂದು ವರದಿ ಕೊಟ್ಟಿದೆ. 2 ಕೋಟಿ ಜನ ಸೇರಬಹುದು. ಹೀಗಾಗಿ ಭೀಕರ ಬೇಸಿಗೆ ಶಾಖ ಬೇರೆ ಇದೆ. ಜುಲೈ ತಿಂಗಳು ಎಲ್ಲಿ ಇರಾನ್ನಲ್ಲಿ ಭೀಕರವಾದಂತಹ ಬೇಸಿಗೆ ಇದೆ, ಕಿರಿದಾದ ರಸ್ತೆಗಳಿದೆ, ಉಸಿರುಗಟ್ಟುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅಲ್ಲಿ ಜನ ಸಾಯಬಹುದು. ಹೀಗಂತ ರೆಡ್ ಕ್ರೆಸೆಂಟ್ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ಇರಾನ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತು. ಇರಾನ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ತಕ್ಷಣ ಇವರು 3,000 ಸಮಾಧಿಗಳನ್ನು ಮಾಡಿದರು. ಯಾವ ಕಾರಣಕ್ಕಾಗಿ? ಒಂದು ವಿದೇಶಿ ದಾಳಿ ಆಗ್ಬೋದು, ಇಸ್ರೇಲ್ ಮತ್ತು ಅಮೆರಿಕ ಕಾದು ಕುಳಿತಿವೆ, ದಾಳಿ ಮಾಡಬಹುದು, ಅದರಲ್ಲಿ ಏನಾದರೂ ಸಾವುಗಳಾದರೆ ಅವುಗಳನ್ನು ದಫನ್ ಮಾಡೋದಕ್ಕೆ ನಮಗೊಂದು ಮುಂಜಾಗ್ರತಾ ವ್ಯವಸ್ಥೆ ಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡಿದ್ದಾರೆ ಅಂತ. ಆಂತರಿಕ ದಂಗೆಗಳಾಗಬಹುದು ಎನ್ನುವಂಥ ಆತಂಕವೂ ಕೂಡ ಇರಾನ್ಗಿದೆ. ಈ ಕಾರಣಕ್ಕಾಗಿ ಅವರು ಅದನ್ನು ಮಾಡುವಂತಹ ಸಾಧ್ಯತೆಗಳಿದೆ. ಮತ್ತೊಂದು ಕಡೆ ಒಬ್ಬ ಮುನ್ಸಿಪಾಲಿಟಿ ಉದ್ಯೋಗಿ ಹೇಳಿದ್ದಾರೆ, ಇದರ ಬಗ್ಗೆ ಮಾತನಾಡಿದರು. ಮುನ್ಸಿಪಾಲಿಟಿ ಉದ್ಯೋಗಿ ಅವರು ಹೇಳ್ತಾರೆ, ಸಾವಿನ ಸಂಖ್ಯೆ 3,000 ತಲುಪಿದರೂ ಕೂಡ, ಏನೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ನಿಭಾಯಿಸುವುದಕ್ಕೆ ಎಲ್ಲ ಅಧಿಕಾರಿಗಳು, ನೌಕರರು
ಸಿದ್ಧರಿರಬೇಕು ಅಂತ ನಮಗೆ ಸರ್ಕಾರದಿಂದ ಆದೇಶ ಬಂದಿದೆ. ಹೀಗಾಗಿ ನಾವು ಇಲ್ಲೆಲ್ಲ 3,000 ಸಮಾಧಿಗಳನ್ನು ಈಗಾಗಲೇ ಮಾಡಿಟ್ಟು ಬಿಟ್ಟಿದ್ದೀವಿ ಅಂತ ಅಲ್ಲಿ ಅಧಿಕಾರಿ ಒಬ್ರು ಹೇಳ್ತಾ ಇದ್ದಾರೆ. ನೀವು ನೋಡಿ, ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಬೆಹೆಶ್ತೇಶ್ ಎನ್ನುವಂತಹ ಈ ಎಜ್ರಹಾ ಎನ್ನುವಂಥ ಒಂದು ಸಮಾಧಿ ಇದೆಯಲ್ಲ, ಸರಿಯು ಸುಮಾರು 5 ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವಂತಹ ಸಮಾಧಿ ಇದು. ಈಗಾಗಲೇ ಈ ಸಮಾಧಿಯಲ್ಲಿ 16 ಲಕ್ಷ ಸಮಾಧಿಗಳಿದೆ. ಅಂದರೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಈ ಜಗತ್ತಿನ ಅತ್ಯಂತ ದೊಡ್ಡ ಸಮಾಧಿಗಳ ಪೈಕಿ ಇದು ಕೂಡ ಅಂತ ಒಂದು ಕರೆಸ್ಕೊಳ್ಳುತ್ತೆ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 16 ಲಕ್ಷ ಸಮಾಧಿಗಳಿದೆ. ಇಲ್ಲಿ ಈಗಾಗಲೇ 3,000 ಗುಂಡಿಗಳನ್ನೆಲ್ಲ ತೋಡಲಾಗಿದೆ, ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆದರೆ ನೀವು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದ್ರೆ, ಜಾಗತಿಕ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಂಜಾಗ್ರತಾ ಕ್ರಮವಾಗಿ ಇಂತಹ ಒಂದು ಕಾರ್ಯಕ್ರಮದ ಭಾಗವಾಗಿ ಜನ ಸಾಯಬಹುದು ಅನ್ನುವಂಥ ಆಲೋಚನೆಯಲ್ಲಿ ಈ ರೀತಿಯಾಗಿ ಸಮಾಧಿ ಮಾಡಿದ್ದಿದೆ ಮೊದಲ ಬಾರಿ. ನಾವು ಕೊರೋನಾ ಸಮಯದಲ್ಲಿ ಸಾಂಕ್ರಾಮಿಕ ಹರಡುತ್ತೆ, ಸಾಂಕ್ರಾಮಿಕದ ಕಾರಣಕ್ಕಾಗಿ ಜನ ಸಾಯ್ತಿದ್ದಾರೆ, ಅವರನ್ನು ದಫನ್ ಮಾಡೋದಕ್ಕೆ ಅಥವಾ ಅಂತ್ಯಕ್ರಿಯೆ ಮಾಡೋದಕ್ಕೆ ಜಾಗ ಇತ್ಯಾದಿ ಅನ್ನೋ ಕಾರಣಕ್ಕಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಕಾರ್ಯಕ್ರಮದ ಕಾರಣಕ್ಕಾಗಿ, ಅಂತ್ಯಕ್ರಿಯೆಯ ಕಾರಣಕ್ಕಾಗಿ ಇದೇ ಮೊಟ್ಟ ಮೊದಲ ಬಾರಿಗೆ ಇರಾನ್ನಿಂದ ಇಂಥದ್ದೊಂದು ವ್ಯವಸ್ಥೆ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಇದು ಮೊಸಳೆ ಕಣ್ಣೀರು ಅಂತ ಡೊನಾಲ್ಡ್ ಟ್ರಂಪ್ ವ್ಯಂಗ್ಯವಾಡಿದ್ದಾರೆ. ನಿನ್ನೆ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, 1 ತಿಂಗಳ ಸಮಯಾವಕಾಶ ಕೊಡ್ತಾ ಇದ್ದೀವಿ, ನಾವೇ ಸಮಯಾವಕಾಶ ಕೊಟ್ಟಿದ್ದೀವಿ. ಇರಾನ್ಗೊಂದು ಅವಶ್ಯಕತೆ ಇದೆ, ಇದು ಹಸಿದಿರುವ ಆರ್ಥಿಕತೆ, ಅದು ಹಸಿದಿರುವಂಥ ಆರ್ಥಿಕತೆ ಅಂತ ಡೊನಾಲ್ಡ್ ಟ್ರಂಪ್ ವ್ಯಂಗ್ಯವಾಡೋ ರೀತಿಯಲ್ಲಿ ಮಾತನಾಡಿದರು. ಒನ್ಸ್ ಅಗೇನ್ ಅವರು ಹೇಳ್ತಾ ಇದ್ದಾರೆ, ಅದು ಮೊಸಳೆ ಕಣ್ಣೀರು ಅಂತ. 2 ಕೋಟಿ ಜನ ಸೇರಬಹುದು, 2 ಕೋಟಿ ಜನ ಅವರ ಅಂತ್ಯಕ್ರಿಯೆಗೆಲ್ಲ ಬರ್ತಾ ಇದ್ದಾರೆ, ಸಾರ್ವಜನಿಕ ದರ್ಶನವನ್ನು ಮಾಡ್ತಾ ಇದ್ದಾರೆ ಇರಾನ್ನ ಬೇರೆ ಬೇರೆ ಪ್ರಾಂತ್ಯಗಳಿಂದ. ನೀವು ಇರಾನ್ನ ಒಟ್ಟು ಜನಸಂಖ್ಯೆ ಇರೋದೆಷ್ಟು? 9 ಕೋಟಿ ಜನಸಂಖ್ಯೆ. ಆ 9 ಕೋಟಿಯ ಜನಸಂಖ್ಯೆಯ ಪೈಕಿ 2 ಕೋಟಿ ಜನ ಒಬ್ಬ ವ್ಯಕ್ತಿ ಅಂತ್ಯಕ್ರಿಯೆಗೆ ಬರ್ತಾರೆ ಅಂತ ಹೇಳಿದ್ರೆ ಕಣ್ಣೀರು ಸುರಿಸ್ತಾರೆ, ದುಃಖವನ್ನ ಹೊರಗೆ ಹಾಕ್ತಾರೆ ಅಂತ ಹೇಳಿದ್ರೆ ಅದು ಸಹಜವಾಗಿ. ಇದೀಗ ಟ್ರಂಪ್ ಹೇಳ್ತಾ ಇದ್ದಾರೆ, ಇರಾನ್ ಜನ ಖಮೇನಿಯನ್ನು ದ್ವೇಷಿಸ್ತಾರೆ ಅಂತ ಅಂದ್ಕೊಂಡಿದ್ದೆ, ಕಣ್ಣೀರು ಹಾಕ್ತಾ ಇರೋರು ಮೊಸಳೆ ಕಣ್ಣೀರು ಅಂತ ಡೊನಾಲ್ಡ್ ಟ್ರಂಪ್ ಒಂದು ರೀತಿಯಾದಂಥ ವ್ಯಂಗ್ಯದ ರೀತಿಯಲ್ಲಿ ಮಾತನಾಡಿದ್ದಾರೆ. ವ್ಯಂಗ್ಯದ ರೀತಿಯಲ್ಲಿ ನೀವು ನೋಡಿ, ಯಾಕೆ ಈ ಹೇಳಿಕೆ ಬಂತು ಅಂದರೆ ಸ್ವಲ್ಪ ನೀವು ಹಿಂದಕ್ಕೆ ಹೋಗಬೇಕು. 2025ರ ಡಿಸೆಂಬರ್ನಲ್ಲಿ ಇರಾನ್ನಲ್ಲಿ ಒಂದು ಹೋರಾಟ ಶುರುವಾಯಿತು. ಏನು ಹೋರಾಟ ಶುರುವಾಯಿತು ಅಂತ ಹೇಳಿದ್ರೆ, ಕರೆನ್ಸಿ ಮೌಲ್ಯ ಕುಸಿದಿತ್ತು, ನಿರುದ್ಯೋಗ ತಾಂಡವವಾಡ್ತಾ ಇತ್ತು, ಉದ್ಯೋಗ ಸಿಗ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ಅಲ್ಲಿಯ ಜನ ಎಲ್ಲ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದರು. ಇರಾನ್ನ 31 ಪ್ರಾಂತ್ಯಗಳಲ್ಲಿ 200 ನಗರಗಳು, ಪಟ್ಟಣಗಳು ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಆಯಿತು. ಅಮೆರಿಕ ಕೂಡ ಅವತ್ತು ಸಪೋರ್ಟ್ ಮಾಡಿದ್ದನ್ನು ನೋಡಿದ್ದೀವಿ. ಅಲ್ಲಿಯ ಜನ ಹೇಳಿದರು, ಸರ್ವಾಧಿಕಾರಿಗೆ ಸಾವು ಬರಲಿ ಅಂತ ಪ್ರತಿಭಟನೆ ಮಾಡಿದ್ರು. ಸರ್ವಾಧಿಕಾರಿಗೆ ಸಾವು ಬರಲಿ ಅಂತ ಇದೇ ಡಿಸೆಂಬರ್ನಲ್ಲಿ ಜನ ಪ್ರತಿಭಟನೆ ಮಾಡಿದ್ರು. ಜನವರಿಯಲ್ಲಿಯೂ ಕೂಡ ಅದರ ವ್ಯಾಪ್ತಿ ಮುಂದುವರೆದಿತ್ತು. ಇದು ಡೊನಾಲ್ಡ್ ಟ್ರಂಪ್ ಅವರಿಗೆ ಗೊತ್ತಿತ್ತು. ಒಂದು ಕಾರಣ, 2022ರಲ್ಲಿ ಒಂದು ಘಟನೆ ಆಗಿತ್ತು ಇರಾನ್ನಲ್ಲಿ. 22 ವರ್ಷದ ಕುರ್ದಿಶ್ ಎನ್ನುವಂತಹ ಮಹಿಳೆ ಮಾಷಾ ಅಮೀನಿ ಅಂತ, ಈ ಮಹಿಳೆ ರಸ್ತೆ ಮೇಲೆ ಹೊರಟಿದ್ಲು. ಮುಖಕ್ಕೆ ಸಂಪೂರ್ಣವಾಗಿ ಹಿಜಾಬ್ ಹಾಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರ ಆತನನ್ನು ಬಂಧಿಸ್ತಾರೆ. ನೈತಿಕ ಪೊಲೀಸಗಿರಿ ಮಾಡ್ತಾಳೆ ಅವಳ ಮೇಲೆ. ಈ ಎಲ್ಲ ಘಟನೆ ಆದ ನಂತರ ಒಂದು ಬೆಳವಣಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಸೇರಿಕೊಂಡು ಇರಾನ್ನ ಸರ್ವಾಧಿಕಾರಿ ವಿರುದ್ಧ ಅವರು ಪ್ರತಿಭಟನೆ ಮಾಡಿದರು. ಏನಂತ ಪ್ರತಿಭಟನೆ ಮಾಡಿರೋದು? ಸರ್ವಾಧಿಕಾರಿಗೆ ಸಾವು ಬರಲಿ ಅಂತ ಹೇಳಿದ್ರು. ಸರ್ವಾಧಿಕಾರಿಗೆ ಸಾವು ಬರಲಿ ಅಂತ ಅವರೆಲ್ಲ ಪ್ರತಿಭಟನೆಗಳನ್ನು ಮಾಡಿದ್ರು. ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಹೆಂಗಿತ್ತು ಅಂತ ಹೇಳಿದ್ರೆ, ಡಿಸೆಂಬರ್ ಮತ್ತು ಜನವರಿಯಲ್ಲಿ ಅಯತೊಲ್ಲಾ ಅಲಿ ಖಮೇನಿಯ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು. ಅಲ್ಲಿಯ ಜನ ಇವರ ವಿರುದ್ಧ ರೊಚ್ಚಿಗೆ ಎದ್ದಿದ್ದಾರೆ, ಇವರ ವಿರುದ್ಧ ಒಂದು ಆಕ್ರೋಶ ಇದೆ, ಈ ವ್ಯಕ್ತಿಯನ್ನು ಮುಗಿಸಬೇಕು ಅನ್ನುವಂಥ ಆಲೋಚನೆ ಇರಾನ್ನಲ್ಲೂ ಕೂಡ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಇತ್ತು. ಆದರೆ ಯುದ್ಧದ ನಂತರ, ಇವರು ಮೃತಪಟ್ಟ ನಂತರ ಇವತ್ತು 9 ಕೋಟಿಯ ಜನದ ಪೈಕಿ ಒಂದು 2 ಕೋಟಿ ಜನ ಹೋಗ್ತಿದ್ದಾರಲ್ಲ, ಅವರು ಅವರ ಮನಸ್ಸಿನಿಂದ ಅಳ್ತಾ ಇಲ್ಲ, ಕೇವಲ ತೋರಿಸೋದಕ್ಕಾಗಿ ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಆ ರೀತಿ ವ್ಯಂಗ್ಯದ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಯತೊಲ್ಲಾ ಅಲಿ ಖಮೇನಿ ಅವರ ಮೃತದೇಹ ಗಡಿ ದಾಟ್ತಾ ಇದೆ. ನಾವು ನಿನ್ನೆ ಇದ್ರ ಬಗ್ಗೆ ನೋಡಿದ್ವಿ. ಅಯತೊಲ್ಲಾ ಅಲಿ ಖಮೇನಿ ಅವರ ಮೃತದೇಹ ಕೇವಲ ಇರಾನ್ ಮಾತ್ರವಲ್ಲ, ಇರಾಕಿಗೆ ಹೋಗಿ ವಾಪಸ್ ಇರಾನಿಗೆ ಬರ್ತಾ ಇದೆ. ನಾನು ಸುಲೈಮಾನಿ ಉದಾಹರಣೆ ಹೇಳಿ, 2020ರಲ್ಲಿ ಬೇರೆ ದೇಶದಲ್ಲಿ ಹತ್ಯೆ ಆಗಿತ್ತು. ಹೀಗಾಗಿ ಅಲ್ಲಿಂದ ಇಲ್ಲಿಗೆ ಪಾರ್ಥಿವ ಶರೀರವನ್ನು, ಅಂದರೆ ಅವರ ದೇಹವನ್ನು ತರಲಾಗಿತ್ತು. ಆದರೆ ಯಾಕೆ ಹಿಂಗೆ ಹೋಗ್ತಾ ಇದೆ? ಇದಕ್ಕೊಂದು ಧಾರ್ಮಿಕ ಕಾರಣಗಳಿದೆ ಮತ್ತು ರಾಜಕೀಯ ಕಾರಣಗಳನ್ನು ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇಸ್ಲಾಮಿಕ್ ಇತಿಹಾಸದಲ್ಲಿ ಒಬ್ಬ ಸರ್ವೋಚ್ಚ ನಾಯಕನ ಮೃತದೇಹವನ್ನು ಗಡಿ ದಾಟಿ ಅಲ್ಲಿಗೆ ತೆಗೆದುಕೊಂಡು ಹೋಗಿ ವಾಪಸ್ ಅವರ ದೇಶಕ್ಕೆ, ಮಾತೃ ದೇಶಕ್ಕೆ ತೆಗೆದುಕೊಂಡು ಬಂದು ಅಂತ್ಯಕ್ರಿಯೆ ಮಾಡ್ತಾ ಇರುವಂಥ ಮೊಟ್ಟ ಮೊದಲ ಉದಾಹರಣೆ ಅಂತ ಇದನ್ನೆಲ್ಲ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. 6 ದಿನಗಳ ಕಾಲ ಒಂದು ಅಂತ್ಯಕ್ರಿಯೆ ಆಗುತ್ತೆ. ಇದರ ಭಾಗವಾಗಿ ಜುಲೈ 8ನೇ ತಾರೀಕು ಬುಧವಾರ ಇವರ ಮೃತದೇಹವನ್ನು ಇರಾಕಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಒಂದು ವಿಶೇಷ ವಿಮಾನವನ್ನು ಮಾಡಿಕೊಂಡಿದ್ದಾರೆ. ಶಿಯಾ ಮುಸ್ಲಿಮರ ಪವಿತ್ರ ನಗರವಾದಂತಹ ನಜಾಫ್ ಮತ್ತು ಕರ್ಬಲಾ ಇದಕ್ಕೆಲ್ಲ ತೆಗೆದುಕೊಂಡು ಹೋಗ್ತಾರೆ. ಶಿಯಾ ಇಸ್ಲಾಂನ ಮೊದಲ ಇಮಾಮ್ ಅಲಿ ಅವರ ದರ್ಗಾ ಇದೆ, ಇಮಾಮ್ ಹುಸೇನ್ ಅವರ ದರ್ಗಾವು ಕೂಡ 2 ಪ್ರದೇಶದಲ್ಲಿದೆ, ಒಂದು ಕರ್ಬಲಾ ಮತ್ತು ನಜಾಫ್. ಇಲ್ಲಿ ಇರುವಂಥದ್ದು, ಇಲ್ಲಿ ಹೋಗಿ ಒಂದು ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡುವ ಕಾರಣಕ್ಕಾಗಿ ಇವರ ದೇಹವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಒಂದು. ಎರಡನೇದ್ದು, ಜಾಗತಿಕವಾಗಿ ಶಿಯಾ ನಾಯಕತ್ವದ ಪ್ರದರ್ಶನ ಮಾಡೋದಕ್ಕೆ ಇರಾನ್ ಮುಂದಾಗ್ತಾ ಇದೆ.
ಇದೆ. ಈಗ ಇಸ್ರೇಲ್ ಮತ್ತು ಅಮೆರಿಕ ಏನು ಅನ್ಕೊಂಡಿತ್ತು, ಸರ್ವೋಚ್ಚ ನಾಯಕರನ್ನು ಹೊಡೆದು ಉರುಳಿಸಿಬಿಟ್ರೆ ಇರಾನ್ನ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗಿಬಿಡುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು. ಇಲ್ಲ, ಅದರ ತದ್ವಿರುದ್ಧವಾಗಿ ನೋಡಿ, ಜನಸಮೂಹ ಎಷ್ಟಿದೆ, ನಮ್ಮ ಪ್ರಾಬಲ್ಯ ಇವತ್ತಿನ ತನಕವೂ ಕೂಡ ಕಡಿಮೆ ಆಗಿಲ್ಲ. ಶಿಯಾ ಮುಸ್ಲಿಮರು ನಮ್ಮದೇ ಆದಂಥ ನಾವು ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ತಿಂಗಳ ಸಾಮರ್ಥ್ಯ, ಒಂದು ತಿಂಗಳ ಸಮಯಾವಕಾಶವನ್ನು ಕೊಟ್ಟಿದ್ದೀವಿ ಅಂತ ಅವರೆಲ್ಲ ಹೇಳಿದಾಗ ಇರಾನ್ ಏನು ಪ್ರತಿಕ್ರಿಯೆ ಕೊಟ್ಟಿತ್ತು? ನಿಮಗೆ ಶಿಯಾ ಮುಸ್ಲಿಮರ ಒಗ್ಗಟ್ಟಿನ ಬಗ್ಗೆ ಯಾವುದೇ ಅರಿವಿಲ್ಲ, ಒಂದು ದಿನ ಅರಿವಾಗುತ್ತೆ ಅಂತ ಇರಾನ್ ಪ್ರತಿಕ್ರಿಯೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಇದರ ಭಾಗವಾಗಿ ಆ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಒಂದು ಭೌಗೋಳಿಕ ರಾಜಕೀಯ ಒಗ್ಗಟ್ಟು, ಮಧ್ಯಪ್ರಾಚ್ಯದಲ್ಲಿ ಇದನ್ನು ತೋರಿಸಬೇಕು ಅನ್ನುವ ಕಾರಣಕ್ಕಾಗಿ ಅಯತಲ್ಲಾ ಅಲಿ ಖಮೇನಿ ಅವರ ಮೃತದೇಹವನ್ನು ಇರಾಕಿಗೆ ತೆಗೆದುಕೊಂಡು ಹೋಗಿ, ಅಂದರೆ ಬುಧವಾರ ತೆಗೆದುಕೊಂಡು ಹೋಗಲಾಗುತ್ತೆ. ವಾಪಸ್ ಗುರುವಾರ ಮಷಾದ್ನಲ್ಲಿ ಅವರ ಅಂತ್ಯಕ್ರಿಯೆ ಆಗುತ್ತೆ. ಏನಾಗುತ್ತೆ ನೋಡೋಣ ಆ ವಿಚಾರದಲ್ಲಿ. ಮತ್ತೊಂದು ಯುದ್ಧದ ಕಿಡಿ ಇರಾನ್ ವಾರ್ನಿಂಗ್ ಮಾಡಿದೆ. ಹಾರ್ಮುಜ್ ಜಲಸಂಧಿಗೆ ಬಂದರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ಇರಾನ್ ಹೇಳ್ತು. ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳಿಗೆ ಗಂಭೀರವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಅವರು ಬಂದಿದ್ದರು, ನಾವು ವಾಣಿಜ್ಯ ಹಡಗುಗಳನ್ನು ರಕ್ಷಣೆ ಮಾಡ್ತೀವಿ ಅಂತೆಲ್ಲ ಅವರೆಲ್ಲ ಬರೋ ಪ್ರಯತ್ನವನ್ನು ಮಾಡಿದರು. ಜಂಟಿ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲ ಮುಂದಾಗಿದ್ದು. ಫ್ರಾನ್ಸ್ನ ಅಧ್ಯಕ್ಷರಾಗಿರ್ಬೋದು ಅಥವಾ ಬ್ರಿಟನ್ನ ಅಧ್ಯಕ್ಷರುಗಳು ಇವರೆಲ್ಲ ಬರೋ ಪ್ರಯತ್ನವನ್ನು ಮಾಡಿದ್ರು. ಇರಾನ್ ಅದಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಈ ಟೆಹರಾನ್ ವಿಚಾರದಲ್ಲಿ ನೀವು ಕೈ ಹಾಕಬಾರದು ಅಂತ ಒಂದು ಎಚ್ಚರಿಕೆಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಹಾರ್ಮುಜ್ ಜಲಸಂಧಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಕ್ತ ಸಂಚಾರ ಆಗಬೇಕು, ಸುರಕ್ಷತೆ ಇರಬೇಕು, ಯುದ್ಧ ನೌಕೆಗಳನ್ನು ನಿಯೋಜನೆ ಮಾಡ್ತೀನಿ ಅಂತ ಬ್ರಿಟನ್ನ ಮೈನ್ ತೆರೆಯೋದಕ್ಕೆ ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಇದಕ್ಕಿಂತ ಪ್ರಮುಖವಾಗಿ ಜಾಗತಿಕವಾಗಿ ಒಂದು 5 ಅಂತ್ಯಕ್ರಿಯೆಗಳು ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಯಾವ್ಯಾವ ಅಂತ್ಯಕ್ರಿಯೆ? ಇವತ್ತು ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಆಗ್ತಾ ಇದೆ. ಈ ಅಂತ್ಯಕ್ರಿಯೆಗೆ ಇರಾನ್ ಖರ್ಚು ಮಾಡ್ತಾ ಇರುವಂತಹ ಹಣ 230 ಕೋಟಿ ರೂಪಾಯಿ. 230 ಕೋಟಿ ರೂಪಾಯಿ ಇರಾನ್ ಖರ್ಚು ಮಾಡ್ತಾ ಇದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ಅಲೆಕ್ಸಾಂಡರ್ ಗ್ರೇಟ್ ಅಂತ ಆ ವ್ಯಕ್ತಿ ಮೃತಪಟ್ಟಂತಹ ಸಮಯದಲ್ಲಿ 5,713 ಕೋಟಿ ರೂಪಾಯಿ ಅವರ ಅಂತ್ಯಕ್ರಿಯೆ ಖರ್ಚು ಮಾಡಲಾಗಿತ್ತು. ಜಗತ್ತಿನಲ್ಲೇ ಅತ್ಯಂತ ವೆಚ್ಚದಾಯಕವಾದಂಥ ಅಂತ್ಯಕ್ರಿಯೆ ಅಂತ ಕರೆಯಲಾಗುತ್ತೆ. ಚಿನ್ನದ ಗಟ್ಟಿಗಳನ್ನು ಇಡಲಾಗಿತ್ತು. ಈ ವ್ಯಕ್ತಿಯ ಅಂತ್ಯಕ್ರಿಯೆ ಭಾಗವಾಗಿ ಇವರ ಮೃತದೇಹವನ್ನು ಸಾಗಾಟ ಮಾಡೋದಕ್ಕೆ ಸರಿಸುಮಾರು 12 ಕುದುರೆಗಳು ಎಳೆಯಬಹುದಾದೊಂದು ರಥವನ್ನು ಕೂಡ ಈ ವ್ಯಕ್ತಿ ಅಂತ್ಯಕ್ರಿಯೆಗೆ ಬಳಸಲಾಗಿತ್ತು. ಅತ್ಯಂತ ವೈಭವಯುತವಾಗಿ ಅಂತ್ಯಕ್ರಿಯೆ ಮಾಡಲಾಗಿತ್ತು. ಮೂರನೇದಾಗಿ ರೊನಾಲ್ಡ್ ರೇಗನ್, ಅಮೆರಿಕದ ಮಾಜಿ ಅಧ್ಯಕ್ಷರು, 2004ರಲ್ಲಿ ಮೃತಪಡ್ತಾರೆ. $400 ಮಿಲಿಯನ್ ಹಣವನ್ನು ಖರ್ಚು ಮಾಡಲಾಗುತ್ತೆ. 2022ರಲ್ಲಿ ರಾಣಿ ಎಲಿಜಬೆತ್ ಮೃತಪಟ್ಟಾಗ $160 ಮಿಲಿಯನ್ ಹಣವನ್ನು ಖರ್ಚು ಮಾಡಲಾಗಿತ್ತು. ಕಿಮ್ ಜಾಂಗ್ ಇಲ್, UK ಉತ್ತರ ಕೊರಿಯಾದ ಸರ್ವಾಧಿಕಾರಿ, 2011ರಲ್ಲಿ ಮೃತಪಡ್ತಾರೆ. $338 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು. 1963ರಲ್ಲಿ ಜಾನ್ ಎಫ್ ಕೆನಡಿ ಮೃತಪಟ್ಟಾಗ ಅಮೆರಿಕ ಅವರ ಅಂತ್ಯಕ್ರಿಯೆಗೆ $15 ಮಿಲಿಯನ್ ಹಣವನ್ನು ಖರ್ಚು ಮಾಡಲಾಗಿತ್ತು. ಅವರ ಪಾಲಿಗೆ ಇದೀಗ ಅಯತಲ್ಲಾ ಅಲಿ ಖಮೇನಿ ಅವರ ಈ ಅಂತ್ಯಕ್ರಿಯೆಯೂ ಕೂಡ ಸೇರ್ತಾ ಇದೆ. ಆ ಮುಖಾಂತರ ಇರಾನ್ ಇದನ್ನ ಒಂದು ವ್ಯವಸ್ಥಿತವಾಗಿ ನಡೆಸುವುದಕ್ಕೆ ಎಲ್ಲ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಇರಾನ್ ಸರ್ಕಾರ ಇದಕ್ಕಾಗಿಯೇ ಹೆಚ್ಚಿನ ಭದ್ರತೆಯನ್ನು ಕೊಟ್ಟಿದೆ. IRGC ಕೆಲಸ ಮಾಡ್ತಾ ಇದೆ, ಅಲ್ಲಿಯ ರಾಜತಾಂತ್ರಿಕ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಬರ್ತಾ ಇದ್ದಾರೆ. ಎಲ್ಲವೂ ಕೂಡ ಒಂದು ಬೆಳವಣಿಗೆ ಆಗ್ತಾ ಇದೆ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ.